टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್, ಹೇಗಿದೆ ಬೆಳಗ್ಗೆಯಿಂದ ವ್ಯಾಪಾರ? ಹಾಲು, ಟೀ, ಕಾಫಿ ಕೇಳ್ತಿದ್ದಾರೆ ಕಸ್ಟಮರ್ಸು. ನೀವು ವ್ಯಾಪಾರ ಮಾಡ್ತಿದ್ದೀರಾ? ಏನು ವ್ಯಾಪಾರ ಮಾಡ್ತಿದ್ದೀರಾ ಅಂತ? ಹಾಲು, ಕಾಫಿ, ಟೀ ಕೇಳ್ತಾ ಇದ್ದಾರೆ. ನಾವು ಯಾರಿಗೂ ಕೊಡ್ತಾ ಇಲ್ಲ. ಏನಿದ್ರು ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಕೊಡ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದಾರೆ? ಈ ಥರ ತೊಂದರೆ ಆಗ್ತಾ ಇದ್ದೀವಿ ಎಲ್ಲರಿಗೂ. ಮುಂದೆ ಇವತ್ತು ನಮಗಾಗುತ್ತೆ, ನಾಳೆ ನಿಮ್ಗಾಗುತ್ತೆ, ಎಲ್ಲರೂ ಎಚ್ಚೆತ್ತುಕೊಳ್ಕೊಂತ ಈ ಥರ ಮಾಡ್ತಾ ಇದ್ದೀವಿ. ಎಷ್ಟು ಲಾಸ್ ಆದರೂ ಅಡ್ಡಿಲ್ಲ, ನಾವು ಹಾಲು, ಕಾಫಿ, ಟೀ ಕೊಡೋದೇ ಇಲ್ಲ. ಸರ್ಕಾರ ಈ ಆದೇಶ ಹಿಂಪಡೆಯೋವರೆಗೂ 25ಕ್ಕೆ ಬೃಹತ್ ಮಟ್ಟದ ಪ್ರತಿಭಟನೆ ಫ್ರೀಡಂ ಪಾರ್ಕ್ ರವಿ ಶೆಟ್ಟರ್ ಅವರ ನೇತೃತ್ವದಲ್ಲಿ. ಸರ್, ಈಗ ಸಾಮಾನ್ಯವಾಗಿ ಪ್ರತಿದಿನ ಒಂದಷ್ಟು ಜನ ಕಾಫಿ, ಟೀ ಕುಡಿಲೇಬೇಕು, ಹಾಲನ್ನು, ಮೊಸರನ್ನ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಮನೆ ಹತ್ರ ಇರುವಂಥ ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲ ಸಿಗೋದೆ ಅನ್ನೋಂಥ ಒಂದು ನಂಬಿಕೆ ಇರುತ್ತೆ. ಇವತ್ತು ನೀವು ಯಾರು ವ್ಯಾಪಾರ ಮಾಡಲಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ಏನು ಅಂತ ಅವರಿಗೂ ಸ್ವಲ್ಪ ಅರ್ಥ ಆಗಲಿ ಅಂತ. ಈಗ ಯಾರಿಗೂ ಕೆಲವರಿಗೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ, ಎಲ್ಲರಿಗೂ ಅರಿವು ಮೂಡಲಿ ಅಂತ ಈ ಥರ ಮಾಡ್ತಾ ಇರೋದು. ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಕೊಡ್ತಾ ಇಲ್ಲ ಅಂತ. ಈ ಥರ ನೋಡಿ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಳಿಸ್ತಾ ಇದ್ದಾರೆ. ನಾವು ಯಾವ ಥರ ಹಾಲು ವ್ಯಾಪಾರ ಮಾಡೋದು, ಹಾಲು ವ್ಯಾಪಾರ ಮಾಡೋದ್ರಿಂದ ಈ ಥರ ತೊಂದರೆ ಆಗಿದೆ ಅಂತ. ಅದರಿಂದ ಗೌರ್ಮೆಂಟಿಗೂ ಸ್ವಲ್ಪ ಗೊತ್ತಾಗುತ್ತೆ ಅಂತ ನಾವು ಈ ಥರ ಮಾಡ್ತಾ ಇದ್ದೀವಿ. ಸರ್, ಸಾಮಾನ್ಯವಾಗಿ ನಿಮ್ಮ ದೊಡ್ಡ ವ್ಯಾಪಾರನೇ ಕಾಫಿ ಟೀ ಇಲ್ಲ ಅಂದ್ರೆ ಮತ್ತೆ ಗ್ರಾಹಕರು ಏನು ಮಾಡ್ತಾರೆ ಅಂತ? ವ್ಯಾಪಾರ ಕಮ್ಮಿ ಆಗಲ್ವಾ? ನಿಮ್ಮ ವ್ಯಾಪಾರ ಕಮ್ಮಿ ಆಗ್ತಾ ಇದೆ, ಆದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಈ ವ್ಯಾಪಾರ ನೋಡೋಕೆ ಹೋದ್ರೆ ಟ್ಯಾಕ್ಸ್ ಕಟ್ಟೋದು ಎಲ್ಲಿಂದ ಸರ್? ಅದಕ್ಕೋಸ್ಕರ ನಾವು ಇದು ಕಮ್ಮಿ ಆದರೂ ಅಡ್ಡಿಲ್ಲ, 2 ದಿವಸ ಲಾಸ್ ಆದರೂ ಅಡ್ಡಿಲ್ಲ ಅಂತ ಹೇಳಿ ನಾವು ಈಗ ಮಾಡ್ತಾ ಇಲ್ಲ ಸರ್. ಬುಧವಾರ ಏನು ಪ್ಲಾನ್ ಮಾಡ್ಕೊಂಡಿದ್ರೆ? ಅಂದರೆ ಶುಕ್ರವಾರ ಇಡೀ ದಿವಸ ಯಾರು ಓಪನ್ ಮಾಡಲ್ಲ. ಬೇಕರಿ, ಸಣ್ಣ ಪುಟ್ಟ ವ್ಯಾಪಾರದವರು, ತರಕಾರಿಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ರೀಡಂ ಪಾರ್ಕಲ್ಲಿ ಇರ್ತೀವಿ. ನಿಮ್ಮ ಹೆಸರು ಹೇಳಿ ಸರ್? ಹರೀಶ್ ಅಂತ, ಗಣೇಶ್ ಕಾಫಿ ಬಾರ್.